ತಿಳುವಳಿಕೆ ಹೆಂಗ್ ಮಾಡಿದ್ರೆ ಪಾಪ ಹೆಣ್ಮಕ್ಳು ಏನ್ ಮಾಡ್ತಾರೆ? ನಾನು ಏನ್ ಹೇಳ್ತೀನಿ ಅರ್ಥ ಆಗ್ತದ? ಪ್ರೊಸೀಡಿಂಗ್ ಅಲ್ಲಿ ಹಿಂದೆ ಮಾಡಿದಾರೆ, ನಮ್ಮ ಇವರೇ ಮಾಡಿರೋದು, ಬೇರೆಯವರೆಲ್ಲ ಇವರೇ ಮಾಡಿದ್ದಾರೆ. ಯಾರು ಮೆಂಬರ್ ಇದ್ರು ಅವತ್ತಿನ ಬಾಡಿಲಿ ಅವರೇ ಮಾಡಿದ್ದಾರೆ, ಅದು ಸೈನ್ ಆಗಿದೆ. ಅದನ್ನ ಏನಾದ್ರು ತಿದ್ದುಪಡಿ ಆಗಿದ್ರೆ ಮತ್ತೆ ಮತ್ತೆ ಯಾಕೆ ತಂದು ಹೇಳ್ತೀವಿ? 5 ಅಡಿ 10 ಅಡಿ ತಗೊಂಡಿದಾರಲ್ಲ ಅವ್ರು ತಗೊಂಡಿಲ್ಲ. ಆ ಪುಟ್ಟಪಟ್ಟಿ ಒಳಗೆ ಅವ್ರು ಅದಾರೆ, ಆದ್ರೆ ನಾವು ಆರ್ಗೆ ತಗೊಂಡಿಲ್ಲ. ಅದು ಬಂದಿರೋ ಸಮಸ್ಯೆ. ಅದಕ್ಕೆ ನಾವು ವಿಶೇಷ ಕೂಟ ಏನಾದರೂ ಮಾಡಿ ಅವ್ರಿಗೆ ಇನ್ನೂ 25 ಕೊಟ್ಟರೆ ಸಮಾಧಾನ ಆಗ್ತಾರೆ ಅಂತ ನಮ್ಮ ಅಭಿಪ್ರಾಯ. ಒಟ್ಟು ಬಂದು ಒಟ್ಟು 100 ಕೇಳ್ತಾ ಇದ್ದೀವಿ, ಒಟ್ಟು 100 ಕೇಳ್ತಾ ಇದ್ದೀವಿ. ಇದು ನಾನು ಬಂದಾಗ ಮಾಡಿರೋದಲ್ಲ, ಮುಂದೆ ಜನಾಂಗದಲ್ಲಿ ಕೊಡಬೇಕು ಸೈಟ್ ಅಂತ ಫಿಕ್ಸ್ ಆಗಿತ್ತು. ಅದಾದ ನಂತರ ಅದು ಭೂಮಿ ಯೋಗ್ಯವಲ್ಲ ಅಂತ ಸ್ವಲ್ಪ ವರ್ಷಗಳ ಕಾಲ ಬಿಟ್ಟಿದ್ರು. ಮಾಡಾಳಿದ ಪಕ್ಷದವರು MLA ಆಗಿ ಬಂದಾಗ ನಮಗೆ ಸೈಟ್ ಕೊಡ್ತೀವಿ ಅಂತ ಅವರು ಚುನಾವಣೆ ಮುಂದೆ ನಮಗೆ ಭರವಸೆ ಕೊಟ್ಟಿದ್ರು. ನಮ್ಮನ್ನು ನೀವು ಗೆಲ್ಲಿಸಿದ್ರೆ, ನಮ್ಗೆ ಓಟ್ ಹಾಕಿದ್ರೆ ಇಡೀ ಮಾದಿಗ ಸಮಾಜದಲ್ಲಿ ನಾವು ಸೈಟ್ ಕೊಡ್ತೀವಿ ಅಂತ. ಅವಾಗ ನಾವೆಲ್ಲರೂ ಸಹ ಒಗ್ಗಟ್ಟೆ ಸಪೋರ್ಟ್ ಅದನ್ನ ಸೈಟ್ ಮಾಡಲಿಕ್ಕೆ ಅವರು ಪ್ರಯತ್ನ ಪಟ್ಟರು. ನಮ್ಮ ಸಮಾಜದ ಮುಖಂಡರುಗಳು ಸುಮಾರು ನಾವು 30 ಜನ ಸುಮಾರು 10 ಗಾಡಿ ಮಾಡ್ಕೊಂಡು ಇದೇ ಸಚಿವರು ವಿ ಸೋಮಣ್ಣ ಹತ್ರ 4 ಬಾರಿ ಮೀಟ್ ಮಾಡ್ಕೊಂಡು ಅಲ್ಲಿ ಎಲ್ಲ ಕಾಡಿದ್ದಂಥ ಪ್ರದೇಶವನ್ನ ಅನುದಾನ ಹಾಕ್ಸ್ಕೊಂಡ್ಬಂದು ವ್ಯವಸ್ಥಿತವಾಗಿ ಸೈಟ್ ಮಾಡಿದ್ವಿ. ಆಮೇಲೆ ಪಂಚಾಯತಿ ಅವರು ಬೇರೆ ಬೇರೆ ತಗೊಂಡು ಬರೀ ಅವ್ರ ಸಮಾಜದಲ್ಲಿ ಮಾತ್ರ ಕೊಡ್ಬೇಕಾ, ಅದ್ರ ಬೇರೆ ಜನ ಬಡವರು ಇದ್ದಾರೆ ಅಂತಂದ್ರು. ಅದಕ್ಕೆ ನಾವು ಸಹ ಹಂಚಿ ತಿನ್ನೋಣ, ಎಲ್ಲರೂ ಒಂದಾಗಿ ಬಾಳೋಣ ಅಂತ ಒಂದು ದೃಷ್ಟಿಕೋನದಿಂದ ಅಣ್ಣ ನಮಗೆ ಸ್ವಲ್ಪ ಜಾಸ್ತಿ ಕೊಡ್ರಿ, ಅಬ್ಬೂಟ ಇಲ್ದಂಥವ್ರಿಗೆ ಕಡಿಮೆ ಅವರಿಗೆ ಕೊಡ್ರಿ ಅಂತ ನಾವು ಕೇಳಿದ್ಮೇಲೆ ಆಯಿತು ನಮಗೆ 100 ಕೊಡ್ತೀವಿ ಅಂತ ಆರಂಭದಲ್ಲಿ ಒಪ್ಕೊಂಡ್ರು. ಆಮೇಲೆ ಪಂಚಾಯತಿಯಲ್ಲಿ ಬೇರೆ ಬೇರೆ ಒತ್ತಡಗಳಿಂದ 80ಕ್ಕೆ ಬಂತು. 80 ಆದ್ಮೇಲೆ ವಿರೂಪಾಕ್ಷಪ್ಪ ಅವರು MLA ಅವರಾಗಿದ್ದರು. ಅವ್ರ ನೇತೃತ್ವದಲ್ಲಿ PDO ಅವರೆಲ್ಲ ಕರೆಸಿ ಫೈನಲಿ ಮಾಡಿದ್ದೇನಂತಂದ್ರೆ 60 ನಿವೇಶನಗಳನ್ನ ಈ ಸಮಾಜದಲ್ಲಿ ಕೊಡ್ಬೇಕು ಅಂತ ಫೈನಲ್ ಆಯಿತು. ಆದರೆ ನಮಗೆ ಲಿಸ್ಟ್ ಕೊಟ್ಟಿದ್ರು, ನಾವು ಲಿಸ್ಟ್ ಬರೆದು ಕೊಟ್ಟಿದ್ವಿ. ಈ ತೀರ ಇಲ್ದಂಥವರಿಗೆ ಒಂದು ಮನೆಯಲ್ಲಿ ಸುಮಾರು 4-5 ಜನ ದಾಂಪತ್ಯ ನಡೆಸ್ತಾರೆ. ದಾಂಪತ್ಯ ಎಂಬುದು ತುಂಬಾ ರಹಸ್ಯವಾಗಿ ನಡೀತಕ್ಕಂತಹ ಗೌಪ್ಯವಾದಂತಹ ಒಂದು ಕೆಲಸ. ಆದ್ರೆ ನಮ್ಮ ಏರಿಯಾದಲ್ಲಿ ಹಂದಿಗೂಡಿಗಿಂತಲೂ ಸಹ ಕೀಳಾಗಿರ್ತಕ್ಕಂತಹ ಕಡೆಯಾಗಿರ್ತಕ್ಕಂತಹ 6 ಅಡಿ 4 ಅಡಿ ಜಾಗದಲ್ಲಿ ಕಟ್ಟಿದ್ದಾರೆ. ಉದಾಹರಣೆ ಬೇಕಾದ ಬಂದು ಇವತ್ತು ನೋಡ್ಬೋದು. ಹಿಂಗೆ ಒಂದು ಕುಟುಂಬದಲ್ಲಿ 4-5 ಸಂಸಾರಗಳಿದಾವೆ, 12 ಅಡಿ 15 ಅಡಿ ಆಗಲದಲ್ಲಿ ಅಂತ ಇಟ್ಟಂದು ಅಂತರಿ ನಾವೆಲ್ಲ ಪಟ್ಟಿ ಮಾಡಿಕೊಟ್ಟಾಗ ಪಂಚಾಯತಿಯವರು ಅವರ ನಿರ್ಲಕ್ಷ್ಯ, ಅವರ ಉಡಾಪೆಯಿಂದನೇ ಏನೋ ಈ ಸಮಾಜದವರಿಗೆ ಇದೇನ್ ಬಿಡು ಏನೋ ನಡೀತತಿ ಇವ್ರದ್ದು ಏನು ದಲಿತರದ್ದು SCಗಳು ಅಂತ ಒಂದು ತುಚ್ಛವಾದಂತಹ ಮನಸ್ಥಿತಿಯಿಂದನೂ ಗೊತ್ತಿಲ್ಲ. ಅವರು 60 ಕೊಡಬೇಕಾಗಿತ್ತು, 40ಕ್ಕೆ ತಂದಿದ್ದಾರೆ. ಈ 40 ಜನದ್ದು ಫೈನಲ್ ಮಾಡಕ್ಕಾರೆ ನಮ್ಮನ್ನು ಕರಿಬೇಕಾಗಿತ್ತ? ಅಲ್ಲಿ ಮೆಂಬರ್ಗಳಿದ್ದಾರೆ, ಅವ್ರ ಕರೆದು ಫೈನಲ್ ಮಾಡ್ಬೇಕಾಗಿತ್ತ? ಈ 40 ಜನದಾಗ ಯಾರಪ್ಪ ಇಲ್ದಂತವರಿಗೆ ಅಂತಂತು. ಆದ್ರೆ ದುರಂತ ಏನಂದ್ರೆ ಬೇರೆ ಊರಿಂದ ಬಂದು ಬಾಡಿಗೆ ತರಿ ಕೊಟ್ಟಿದ್ದಾರೆ. ಆಮೇಲೆ ಇದು ಅವರಿಗೆ ಹೊಲಗಳಿರ್ತವೆ, ಅಡಿಕೆ ತೋಟ ಇರ್ತವೆ, ಅಂತರಿ ಕೊಟ್ಟಿದ್ದಾರೆ, ಎಲ್ಲರಿಗೂ ಕೊಟ್ಟಿದ್ದಾರೆ. ಈ 40 ಜನದಲ್ಲಿ ಜಾಸ್ತಿ ಅಂದ್ರೆ ನಮ್ಮ ಏರಿಯಾದಲ್ಲಿ ಸಿಕ್ಕಿರೋದು 37. 40ರಲ್ಲಿ ಅದರಲ್ಲೂ ಸಹ 40 ಜನ SCL ಸೇರಿಸಿದ ಪಟ್ಟಿಯಲ್ಲಿ 3 ಜನನ್ನ ಅದರ್ಸ್ಗಳು ಸೇರಿಸಿದ್ದಾರೆ. ಅಂದ್ರೆ 37 ಜನ. ಈಗ ನಾವಿರೋದು 270 ಮನೆಗಳು ನಮ್ಮವಿದಾವೆ. 270 ಮನೆಗಳಲ್ಲಿ ಅವರ ಭಾಗ ಹಾಕಿದ್ರೆ ಸುಮಾರು 500 ಕುಟುಂಬಗಳು ಇರ್ತವೆ. 500 ಕುಟುಂಬದಲ್ಲಿ 37 ಜನಕ್ಕೆ ಯಾರಿಗೆ ಹಂಚಿಕೆ ಮಾಡಬೇಕು? ಅದು ಉದ್ದೇಶ ಏನು? ಸೈಟ್ ಮಾಡಿದ ಉದ್ದೇಶ ನಾವು ಒಡೆಯಾಡಿ ಅದನ್ನೆಲ್ಲ ಮಾಡಿಸಿ ನಮಗೆ ಸಿಗುತ್ತೇನಪ್ಪ ಅಂತ ಬಳಕಿಂಗ್ ಮಾಡಿದ್ಮೇಲೆ 37 ಸೈಟ್ ಮಾಡಿದ್ದಾರೆ. ಇದು ಪಂಚಾಯಿತಿ ಅಧಿಕಾರಿಗಳು, ಪಂಚಾಯಿತಿ ಆಡಳಿತ ವರ್ಗದವರ ನಿರ್ಲಕ್ಷ್ಯ. ಇದು ದಲಿತರ ಮೇಲೆ ನಡೆದಂತಹ ತುಂಬಾ ದೌರ್ಜನ್ಯ. ಇದು ಬಾಡಿಯಲ್ಲಿ ತೀರ್ಮಾನ ಏನಾಗಿತ್ತು? ಸಾಮಾನ್ಯ ಸಭೆಯಲ್ಲಿ 60 ಕೊಡ್ತೀವಿ ಅಂತ ವಾಗ್ದಾನ ಮಾಡಿದ್ರು. ಪ್ರತಿಯೊಬ್ಬ ಮೆಂಬರ್ಗಳು 3 ಇರ್ತವೆ, ಅದ್ರಲ್ಲಿ ಒಂದು SC ಕೊಡ್ಬೇಕಂತ ಫೈನಲ್ ಆಗಿತ್ತು, ತೀರ್ಮಾನ ಆಗಿತ್ತು. ಒಬ್ಬೊಬ್ಬ ಮೆಂಬರ್ ಅವರು ಸಹ ಎಲ್ಲರಿಗೂ ಜನರಲ್ ಆಗಿ ಇದು ಕೊಟ್ಟಿದ್ದಾರೆ. ಇಲ್ಲಿ ಗೋಲ್ ಮೇಲ್ ಆಗೈತೆ. ಈ ಪಟ್ಟಿಯನ್ನ ನಾವು ಒಕ್ಕೂರನ್ನ ಖಂಡಿಸ್ತೀವಿ. ಇಲ್ಲಿ ಪ್ರತಿಯೊಬ್ಬ ಮೆಂಬರ್ಗಳು ಸಹ ಅವ್ರಿಗೆ ಬೇಕಾದಂತ 1 ಲಕ್ಷ 2 ಲಕ್ಷ ದುಡ್ಡಿಸ್ಕೊಂಡು ಫೈನಲ್ ಮಾಡಿದ್ದಾರೆ. ಇದನ್ನ ಒಪ್ಪಲ್ಲ. ಈ ಪಟ್ಟಿನ ಮತ್ತೊಮ್ಮೆ ಸಭೆ ಕರಿಬೇಕು, ಸಭೆಯಲ್ಲಿ ತೀರ್ಮಾನ ಆಗಿ
ನಮಗೆ ಸಾಮಾಜಿಕ ನ್ಯಾಯವನ್ನು ಒದಗಿಸ್ಕೊಡ್ಬೇಕು. ಅವರು ಅಧಿಕಾರಿಗಳು ಬರಲಿ, MLA ಅವರು ಬರಲಿ, MP ಅವರು ಬರಲಿ, ಪ್ರತಿ ಒಂದೊಂದು ಮನೆ ನಿಂತ್ಕೊಂಡು ಇವ್ರಿಗೆ ಕೊಡಬೇಕಾ ಬೇಡ ಅಂತ ಅವ್ರು ಫೈನಲ್ ಮಾಡ್ಕೊಂಡ್ ಬರಲಿ ವಾಸ್ತವವಾಗಿ ನೋಡ್ಕೊಂಡು. ಈಗ ಶಾಸಕರು ಏನ್ ಹೇಳಿದ್ರು ನಿಮ್ಮ ಮಾತಿಗೆ? ಶಾಸಕರು ಇದು ನನ್ನ ಗಮನಕ್ಕೆ ಬಂದಿಲ್ಲ, ಅವನ್ನೆಲ್ಲ ತರಿಸ್ಕೊಂತೀನಿ, ತರಿಸ್ಕೊಂಡು ನೋಡ್ಕೊಂಡು ಆಮೇಲೆ ಯಾರ್ಯಾರಿಗೆ ಮನೆ ಇದ್ದಂತರಿಗೆ ಕೊಟ್ಟಿದಾರ ಅವನ್ ತಗ್ಸಿ ನಿಮಗೆ ಕೊಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅಂತ ಅವ್ರ ನಮಗೆ ಭರವಸೆ. 40 ಜನದ ಬಿಡುಗಡೆ ಆಗಿತ್ತು ಅಲ್ಲಿ 40 ಜನದಲ್ಲಿ 37 ಜನಕ್ಕೆ ಬಿಡುಗಡೆ ಆಗಿತ್ತು, ಅಲ್ಲ ಲೀಸ್ಟ್ ಅನೌನ್ಸ್ ಫೈನಲ್ ಆಗಿ ಬಂದದ್ದು. ಅಲ್ಲ ಈಗ ನಿಮಗೆ ಅದು ಈಗ ನೀವೇನ್ ಲಿಸ್ಟ್ ಕೇಳ್ತಿದಾರಲ್ಲ ನೀವು, ಅಷ್ಟು ನಿಮಗೆ ಸ್ಯಾಂಕ್ಷನ್ ಆಗಿಲ್ಲ ಅಂದ್ರೆ ಏನ್ ಮಾಡ್ತೀರಾ? ಮುಂದಿನ ನಡೆ ಮುಂದಿನ ನಡೆ ನಾವು ಪಂಚಾಯತಿಯ ಮುತ್ತಿಗೆ ಹಾಕೊಂಡು ನಾವು ಊಟನೂ ಅಲ್ಲೇ ಮಾಡ್ತೀವಿ, ಆಸ್ತಿ ಹಾಕ್ಸ್ಕೊಂಡು ಅಲ್ಲೇ ಮಕ್ಕಂತೀವಿ. ನಮ್ಮ ಬೇಡಿಕೆ ಇಡೋ ತನಕ ಸಹ ಪಂಚಾಯತಿ ಬೀಗ ಹಾಕ್ತಿವಿ. ನಮ್ಮೇಲೆ ಕೇಸ್ ಮಾಡ್ತಾರ, ನಮ್ಮೇಲೆ ಇದು ಮಾಡ್ತಾರ, ಅದು ಮಾಡ್ತಾರ. ನಾವು ಈಗ ಒಟ್ಟು ಅಲ್ಲಿ ಇರ್ತಕ್ಕಂಥ ನಿವೇಶನ ಎಷ್ಟಿದೆ? ನಿವೇಶನ 140 ಚಿಲ್ಲರೆ ಇದಾರೆ. 140ರಲ್ಲಿ ನಿಮಗೆ 40 ಅಷ್ಟೇ ಸ್ಯಾಂಕ್ಷನ್. 37 ಅದು ಮೂಲ ಕೊಡ್ಬೇಕಾಗಿತ್ತು ನಮಗೆ. ನಾವೇ ಅದನ್ನ ಒತ್ತಡ ಮಾಡಿ ರೆಡಿ ಮಾಡಿದ್ವಿ. ಆದ್ರೆ ಕನಿಷ್ಠ ಎಷ್ಟು ಬೇಕು ಅಂತ? ಕನಿಷ್ಠ ನಮಗೆ ಒಂದು 80 ಬೇಕು. ಮಿನಿಮಮ್ ಒಂದು 80 ಆದ್ರೆ ಎಲ್ಲರೂ ಬಿಟ್ಟು ನಾವು ಇಲ್ದಂತವರಿಗೆ ಕೊಡ್ತೀವಿ. ಅದು 80 ಅಲ್ಲ, ಅವರೇ ಬಂದು ರೆಡಿ ಮಾಡಿದ್ರು ಸಹ 120 ಸೈಟ್ ಮಾಡ್ತಾರೆ ಅವರು. ನಮ್ಮ ಮಟ್ಟಿ ಬಂದು ನೋಡಿದ್ರೆ ಒಬ್ಬೊಬ್ಬರು ಪರಿಸ್ಥಿತಿಗಳು ಹೆಂಗಿದಾವೆ ಅಂತಂದು. ಇದರಲ್ಲಿ ಏನು ಲೋಪದೋಷಗಳು ಆಗಿದಾವೆ ಅಂತಂದ್ರೆ, ನಾವು ಏನು ಬಾಡಿ ರೆಸಲ್ಯೂಷನ್ ಪಾಸ್ ಮಾಡೋ ದಿವಸ ಪ್ರತಿ ಇದ್ದಂಥ ಮನೆಯವರಿಗೆ ನಾವು ಸೈಟ್ ಕೊಡ್ಬೇಕಂತ ತೀರ್ಮಾನ ತಗೊಂಡು ಪಟ್ಟಿ ಮಾಡಿ ರೆಡಿ ಮಾಡ್ಕೊಂಡಿದ್ವಿ. ಕೊನೆ ಲಾಸ್ಟಿಗೆ ಅದು ಇತ್ಯರ್ಥ ಆಗೋ ಸಂದರ್ಭದಲ್ಲಿ 60ಕ್ಕೆ ಬಂದದ್ದು ನಿಜ. ಆದರೆ 60ನ ನಾವು ಪಟ್ಟಿ ಮಾಡಿ ಕೊಟ್ವಿ. 60 ಪಟ್ಟಿ ಮಾಡಿ ಕೊಟ್ಟು ಆದ ನಂತರ ಅವತ್ತಿನ ದಿವಸ ಬರೀ 40 ಅಷ್ಟೇ ಲಿಸ್ಟ್ನೇ ಕಳಿಸಿದ್ರು. ಹಳೆ ಈ ಹಿಂದೆ ಇದ್ದಂಥ ಗೋಪಾಲಕೃಷ್ಣ PDO ಅವರು. ಅದಾದ ನಂತರ ಮತ್ತೆ MLA ಕರ್ಸಿಂಗ್ ಆದ್ಮೇಲೆ ಮತ್ತೆ ಅವ್ರಿಗೆ ಹೆಚ್ಚುವರಿ ಅವರು ಮಿನಿಮಮ್ 60 ಕೊಟ್ಟಿರಿ ಅಂತಂದು ಹೇಳಿದ್ರು. ಇದಾದ್ಮೇಲೆ ಸರಿ ಆಯ್ತು ಮಾಡ್ಕೊಡ್ತೀವಿ ಅಂತಂದು ಹೇಳಿ ನಮ್ಮ ಹತ್ರ ಸೈನ್ ತಗೊಂಡ್ರು. ಸೈನ್ ತಗೊಂಡ್ರೆ ಸರಿ ಆಯ್ತು 60 ಸಿಗಲಿ ಅಟ್ಲೀಸ್ಟ್ ಅಂತಂದು ಹೇಳಿ ನಾವು ಸುಮ್ಮನೆ. ಆಮೇಲೆ ಇಲ್ಲಿ ಸಮಸ್ಯೆ ಏನಪ್ಪ ಅಂತಂದ್ರೆ, ನಾವು ಕೊಟ್ಟಿರ್ತಕ್ಕಂಥ 60 ಲೀಸ್ಟ್ರಲ್ಲಿ ಅಮ್ಮರು ಭಾಳ ಕಡು ಬಡವರಿದ್ದಾರೆ. ಮನೆಗೋಕ್ಕೂ ಕೂಡ ಜಾಗ ಇಲ್ಲ, ಸಂಸಾರ ಮಾಡೋಕ್ಕೂ ಕೂಡ ಆಗ್ತಾ ಇಲ್ಲ. ಬೇರೆ ಹೋಗಿ ಗುಡಿ ಗೋಪುರ ಅಥವಾ ಶಾಲೆ ಮೈದಾನ ಈ ಥರ ಅಲ್ಲೆಲ್ಲ ಹೋಗಿ ಅನ್ಕೊಂತಾರೆ ಅಂತ ಒಂದು ಪರಿಸ್ಥಿತಿ ಉದ್ಭವ ಆಗಿದೆ. ಇದ್ರ ಜೊತೆಗೆ ನಾವು ಕೊಟ್ಟಿರ್ತಕ್ಕಂಥ ಪಟ್ಟಿ ಒಳಗೂ ಕೂಡ ಕೆಲವು ಬಡವರನ್ನು ನಾವು ಕೊಟ್ಟರೆ, ಆ ಬಡವರಲ್ಲಿ ಏನಾಗಿದೆ ಅಂತಂದರೆ ಆನ್ಲೈನ್ಗೆ ಅರ್ಜಿನ ಅವರು ಅಕ್ಸೆಪ್ಟ್ ಮಾಡ್ಕೊಳ್ತಲ್ಲ, ಗ್ರಾಂಟೆಡ್ ತೋರಿಸ್ತಾ ಇದೆ. ಇದು ಸರ್ಕಾರ ಗಮನ ತಗೊಂಡ್ಬಿಟ್ಟು ಅಂಥವ್ರಿಗೆ ಗ್ರಾಂಟೆಡ್ ಕೊಡತಕ್ಕಂಥ ಕೆಲಸನ ಸರ್ಕಾರ ಮಾಡಬೇಕಾಗಿದೆ. ಇದೇ ಜನಸಾಮಾನ್ಯರು ಏನು ಮಾಡ್ತಾರೆ, ಮೆಂಬರ್ನ ಬಂದು ಹಿಡಿತಾರೆ. ಬಟ್ ಮೆಂಬರ್ ಎಷ್ಟು ಸಾಧ್ಯನೋ ಅಷ್ಟು ಹೇಳ್ಬೋದು, ಆದರೆ ಕಾರ್ಯಗತವಾಗಿ ತರಬೇಕಾಗಿರೋದು ಸರ್ಕಾರ. ಇದನ್ನು ಮನಗಂಡು ನಮ್ಮ ದಲಿತರಿಗೆ ಅನ್ಯಾಯ ಆಗದಂತೆ ಮಿನಿಮಮ್ ನಮಗೆ 80 ಸೈಟ್ಗಳನ್ನು ನಿವೇಶನ ಕೊಟ್ಟರೆ ನಮಗೆ ತುಂಬ ಅನುಕೂಲ ಆಗುತ್ತೆ. ಈಗ ನೀವು ಬೆಂಗಳೂರಿಗೆ ಹೋಗಿ ಅದೇನೋ ಮಾಡ್ಕೊಂಡು ಬಂದ್ರೆ ನಿವೇಶನ ಬಗ್ಗೆ ಎಲ್ಲ ಮಾಡ್ಕೊಂಡು ಬಂದ್ರೆ ದಾಖಲೆ ಹೇಳಿದ್ರಲ್ಲ ನೀವು, ಅದು ವಿರೂಪಾಕ್ಷ ಅಣ್ಣರು ಇದ್ರಲ್ಲ ಆ ಟೈಮ್ ಅಲ್ಲ ಅಥವಾ ಈಗ? ವಿರೂಪಾಕ್ಷಪ್ಪರು ಇದ್ರು ಆ ಸಂದರ್ಭದಲ್ಲಿ ಆಗಿರ್ತಕ್ಕಂಥದ್ದು. ಈಗ ಏನು ಆಗಿಲ್ಲ. ಈಗ ಇರ್ತಕ್ಕಂಥ MLA ಏನು ಮಾಡಿಲ್ಲ, ಸುಮ್ಮನೆ ಒಬ್ಬರ ಮೇಲೆ ಗೂಬೆ ಕೂರಿಸ್ತದವ್ರು. ಅವರು ನಾವು ಅದೀವಿ ಅವ್ರಿದಾವ ಅಂತ ಹೇಳ್ತಿದಾರೆ ಅಷ್ಟೇ. ಅವ್ರದ್ದೇನು ಚಕರೇ ಇಲ್ಲ. ಇಲ್ಲಿವರೆಗೂ 2 ವರ್ಷ ಆಗಿತ್ತು. ಅವರ ಒಂದು ವೈಯಕ್ತಿಕ ರಾಜಕಾರಣದ ಹಿತಾಸಕ್ತಿಗೋಸ್ಕರ ಹಿಂದೆ ಮಾಡಿರ್ತಕ್ಕಂಥ MLA ಅದನ್ನ ಪಡಿಗರನ್ನೇ ತಗೋಬೇಡಿ ಅಂತ ಇಲ್ಲಿವರೆಗೂ ನಿಲ್ಲಿಸಿದ್ದಾರೆ. ಈಗ ಮೊನ್ನೆ ಹೋಗಿ ಅಷ್ಟರ ಮೆಂಬರ್ಗೂ ಅಷ್ಟು ನಾವು ತಾಕೀತು ಮಾಡಿದ ಮೇಲೆ ಇದನ್ನ ಮಾಡ್ರಿ ಅಂತ ಈಗ ಹೇಳ್ತಿದ್ದಾರೆ. ಅವ್ರ ವೈಯಕ್ತಿಕ ರಾಜಕಾರಣ ಇದರಲ್ಲೂ ಕೂಡ ಬಳಸ್ಕೊಂತಿದ್ದಾರೆ. ಆಮೇಲೆ ಇಲ್ಲಿ ಮೇಲಕ್ಕೆ ಹೋಗಿ ನಮಗೆ ಮೂಲ ನಮ್ಮ ಮೊದಲಿಂದಲೂ SC ಜನಾಂಗದವರು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸ್ಕೊಂತ ಬಂದಿರ್ತಕ್ಕಂಥವ್ರು. ನಮಗೆ ಅಲ್ಲಿದ್ದರೆ ಭರವಸೆ ಏನು ಕೊಟ್ಟಿದ್ರು ಅಂತಂದ್ರೆ, ನಿಮಗಾಗಿ ಅಲ್ಲಿದೆ 4 ಎಕರೆ ಹೋಗಿ ಕಟ್ಗೇಳ್ರಿ ಅಂತಂದ್ರು. ಅವಾಗ ಮೊದಲೇ ನಮ್ಮ ಜನ ಮೌಢ್ಯತೆಯಿಂದ ತುಂಬಿತ್ತು. ಅಲ್ಲಿ ನಾಗನಹಳ್ಳಿ ಅಂತ ಒಂದು ಗ್ರಾಮ ಇದೆ, ಅಲ್ಲಿ ನಾವು ಕಿರುನ ಜನ ಅಲ್ಲಿ ಹೋಗಲ್ಲ, ನಮಗೆ ಕಲಿಸಲ್ಲ ಅನ್ನೋ ಒಂದು ಮೂಢನಂಬಿಕೆ ಆಧಾರ ಮೇಲೆ ಇದುವರೆಗೆ ಯಾರು ಕೈ ಹಾಕಿರ್ಲಿಲ್ಲ. ನಾವು ಯುವಕರು ಈಗಿರ್ತಕ್ಕಂಥ ಯುವಕರು ಅವೆಲ್ಲ ಹೋಯ್ತು ಆ ಕಾಲ, ಈಗ ಚೇಂಜ್ ಅಪ್ ಆಗಿದೆ, ನಾವು ಬದಲಾವಣೆ ಆಗೋಣ ಅಂತಂದು ಹೇಳ್ಬಿಟ್ಟು ನಾವು MLA ಸಾಹೇಬ್ರನ್ನ ಕೈ ಹಿಡಿದು ಮಾಡಿದ್ರೆ ಪಾಪ ಅವ್ರ ಸಾಹೇಬರು ನಮ್ಮೆಲ್ಲರ ದಿಕ್ಕುಗಳಿಗೆ ಸ್ಪಂದಿಸಿ ಈ ಸೋಮಣ್ಣರ ಕಂದಾಯ ಮಿನಿಸ್ಟರ್ ಇದ್ರು, ಅವ್ರ ಮುಖಾಂತರ DC ಸಾಹೇಬ್ರು ಇದ್ರು. ಅವರು ಬೇಗ ನೀವು ಮಾಡ್ಕೊಡ್ತೀನಿ ಹೋಗೋರ, ನೀವು ಮಾತು ಕೊಟ್ಟಿನಿ ಅಂತಂದೇಳಿ ಪಾಪ ಮಾಡಿಕೊಟ್ರು. ನಾಗನಹಳ್ಳಿ ಜಮೀನು ಯಾವ್ದು? ಗೋಮಾಳಲ್ಲ ಸರ್, ಅದು ಪಂಚಾಯತಿ ಸ್ವಂತ ಪಂಚಾಯತಿ ಸರ್ಕಾರಿನೇ ಅದು. ಇದನ್ನ ಮುಂಚೆ ನಾವೆಲ್ಲ ಹೋಗಿ ಗುಡ್ಲು ಕಟ್ಟಕ್ಕಂತ ಹೋದಂತ ಸಂದರ್ಭ ಏನಂದ್ರು ಹೌಸಿಂಗ್ ಬೋರ್ಡಿಂಗ್ ಹೋಗಿತ್ತೆ ಹಂಗಿಂಗ್ ಹಾಕೊಂಡು ಈ ಹಿಂದೆ ಇದ್ದ ಬಾಡಿ ಅವ್ರು ನಮ್ಮನ್ನು ತಡೆದ್ರು. ಅದಾದ ನಂತರ ಹೊಸ ಬಾಡಿ ಇವಾಗ ನಾವು ಬಂದ್ವಿ. ನಾವು ಬಂದ್ಮೇಲೆ ಅಲ್ಲಿ 26 ಜನ ಮೆಂಬರ್ ಒಳಗೆ ನಾವು ಒಬ್ಬರೇ ಅಲ್ಲಿ ಈ ವಿಚಾರವಾಗಿ ಮಾತಾಡೋದು. ಇನ್ನು ಯಾರು ಈ ನಮ್ಮ ಸಮಾಜದ ಪರವಾಗಿ ಒಬ್ಬರು ಮಾತಾಡಲ್ಲ.